ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕದನದ ಬೇಗುದಿ ಇನ್ನೂ ಕೂಡ ಇದೆ. ದಿವಂಗತ ಅರಸು ದಾಖಲೆ ಮುರಿದು ಸಿದ್ದು ದಾಖಲೆಯನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನದ ಬೇಗುದಿ. ದಿವಂಗತ ಅರಸು ದಾಖಲೆ ಮುರಿದು ಸಿದ್ದು ದಾಖಲೆ ಸಿಎಂ. ರೆಕಾರ್ಡ್ ರಾಮಯ್ಯ ಅಂತ ಸಿದ್ದು ದೀರ್ಘ ದಾಖಲೆಯನ್ನ ಬರೆದಿದ್ದಾರೆ. ಅರಸು ದಾಖಲೆಯನ್ನ ಮುರಿದಂತಹ ಸಿಎಂ ಸೀಟ್ ಬಿಡ್ತಾರಾ? ಹಾಗಾದ್ರೆ ನನ್ನ ಸರದಿ ಬಂತು ಅಂತ ಕಾಯ್ತಿದ್ದಂತಹ ಡಿಕೆಗೆ ಮತ್ತೆ ತಣ್ಣೀರು ಹಾಕಿದ್ದಾರೆ. ಡಿಕೆಶಿ ಚೇರ್ ಆಸೆಗೆ ಬ್ರೇಕ್ ಹಾಕಿದ ಸಿದ್ದರಾಮಯ್ಯ. ಕುರ್ಚಿ ವಿಷಯದಲ್ಲಿ ಹೈಕಮಾಂಡ್ ನಿರ್ಧಾರ ಫೈನಲ್. ಹೀಗೆ ಹೇಳ್ತಾ ಡಿಕೆ ಮಾತಿಗೆ ಸಿದ್ದು ಡೋಂಟ್ ಕೇರ್. ವರಿಷ್ಠರ ಕಡೆ ಬೊಟ್ಟು ಮಾಡ್ತಾ ಸಿದ್ದು ವಿರಾಜಮಾನವನ್ನ ತೋರಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನದ ಬೇಗುದಿ ಇದೆ. ಈ ಬೇಗುದಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದಿವಂಗತ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದು ಮುರಿದಿದ್ದಾರೆ. ಹೀಗಾಗಿ ದಾಖಲೆ ಸಿಎಂ ಅಂತ ಕೂಡ ಬರೆದಿರುವಂತದ್ದು ರೆಕಾರ್ಡ್ ರಾಮಯ್ಯ ಅಂತ ಸಿದ್ದು ದೀರ್ಘ ದಾಖಲೆಯನ್ನ ಕೂಡ ಬರೆದಿದ್ದಾರೆ. ಓಕೆ, ಇದೆಲ್ಲ ಒಳ್ಳೆ ವಿಚಾರ. ಇದಾದ ನಂತರ ನಾವು ಮುಂದೆ ನೋಡ್ತಾ ಹೋಗೋದಾದ್ರೆ ಡಿಕೆಶಿ ಅವರ ಚೇರ್ ಆಸೆಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ತಣ್ಣೀರು ಹಾಕಿರುವಂತದ್ದು. ಕುರ್ಚಿ ವಿಷಯದಲ್ಲಿ ಹೈಕಮಾಂಡ್ ನಿರ್ಧಾರ ಫೈನಲ್ ಅಂತ ಹೇಳಿರುವಂತದ್ದು. ಆದ್ರೆ ಹೀಗೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಂತೆ ಡಿಕೆ ಅವರು ಈಗ ಹೇಳ್ತಾ ಇದ್ದಂತೆ ಸಿದ್ದು ಡೋಂಟ್ ಕೇರ್ ಎನ್ನುವಂತಹ ರೀತಿಯಲ್ಲಿ ವಿರಾಜಮಾನವನ್ನ ಕೂಡ ಮೆರೆದಿರುವಂತದ್ದು. ವರಿಷ್ಠರ ನಡಿಗಿಂದ ಕನಕಪುರ ಬಂಡೆ ಮೂಡ್ ಔಟ್ ಆಗಿದ್ದಾರೆ. ಹೈಕಮಾಂಡ್ನಿಂದಲೂ ಸಿಗದ ಸರಿಯಾದಂತಹ ಸ್ಪಂದನೆ. ಸಂಕ್ರಾಂತಿಗೆ ಚೇರ್ ಆಸೆಯಲ್ಲಿದ್ದಂತಹ ಡಿಕೆಶಿ ಅಪ್ಸೆಟ್ ಆಗಿದ್ದಾರಂತೆ. ಹೈಕಮಾಂಡ್ ಹೊಸ ದಾಳಕ್ಕೆ ಡಿಸಿಎಂ ಡಿಕೆ ಬೇಸರವನ್ನ ಹೊರಹಾಕಿದ್ರ? ಹಾಗಾದ್ರೆ ಅಸ್ಸಾಂ ಚುನಾವಣಾ ವೀಕ್ಷಕರನ್ನಾಗಿ ಡಿಕೆಶಿ ಅವರನ್ನ ನೇಮಕ ಮಾಡಲಾಗಿದೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅಸ್ಸಾಂಗೆ ಎಲೆಕ್ಷನ್ ಕೂಡ ಇರುವಂತದ್ದು. ಈಗಿನಿಂದಲೇ ಅಸ್ಸಾಂನತ್ತ ಗಮನವನ್ನ ಕೊಡಬೇಕಾಗಿದೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ನಡಿಗಿಂದ ಅಪ್ಸೆಟ್ ಆದಂತಹ ಕನಕಪುರ ಬಂಡೆ ಮುಂದೆ ಏನ್ ಮಾಡ್ತಾರೆ? ಪರೋಕ್ಷವಾಗಿ ಡಿಸಿಎಂ ಡಿಕೆಶಿ ಫುಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರ? ಹಾಗಾದ್ರೆ ಈ ಬೆಳವಣಿಗೆಯಿಂದ ಡಿಕೆಗೆ ಸದ್ಯಕ್ಕೆ ಸೀಟ್ ಭಾಗ್ಯ ಇಲ್ಲ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ, ಒಂದಷ್ಟು ಚರ್ಚೆಗಳು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರುವಂತದ್ದು. ಎಸ್ ನೋಡಿ, ಕುರ್ಚಿ ವಿಷಯದಲ್ಲಿ ಹೈಕಮಾಂಡ್ ನಿರ್ಧಾರ ಫೈನಲ್ ಅಂತ ಈಗಾಗಲೇ ಡಿಕೆ ಅವರು ಕೂಡ ಹೇಳ್ತಾ ಇರುವಂತದ್ದು. ಅಟ್ ದ ಸೇಮ್ ಟೈಮ್ ಸಿದ್ದು ಅವರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರ ಚೇರ್ ಆಸೆಗೆ ಇದೀಗ ತಣ್ಣೀರ್ ಎರಚಿಬಿಟ್ರ ಸಿದ್ದರಾಮಯ್ಯ ಅವರು. ದಾಖಲೆಯ ಒಂದು ನೋಡಿ, ಸುದೀರ್ಘವಾದಂತಹ ದಾಖಲೆಯನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಅರಸು ಅವರ ಒಂದು ದಾಖಲೆಯನ್ನ ಕೂಡ ಬರೆದಿದ್ದಾರೆ, ಬ್ರೇಕ್ ಮಾಡಿದ್ದಾರೆ. ಎಸ್, ಆದ್ರೆ ಡಿಕೆಶಿ ಅವರಿಗೂ ಕೂಡ ಒಂದು ಅವಕಾಶವನ್ನ ನೀಡಬೇಕಾಗಿತ್ತು ಎನ್ನುವಂತಹ ಒಂದು ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಈ ಒಂದು ಅಭಿಪ್ರಾಯವನ್ನ ಸಾಕಷ್ಟು ಸಚಿವರು, ಶಾಸಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಈ ಬೆಳವಣಿಗೆಯಿಂದ ಡಿಕೆಗೆ ಸದ್ಯಕ್ಕೆ ಸೀಟ್ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನೋದೇ ಡೌಟ್ ಆಗಿರುವಂಥದ್ದು. ಯಾಕಂದ್ರೆ ಅಸ್ಸಾಂ ಚುನಾವಣೆ ಇದೆ. ಅಸ್ಸಾಂನ ವಿಧಾನಸಭಾ ಚುನಾವಣೆ ಇನ್ನೇನು ಏಪ್ರಿಲ್ ಅಥವಾ ಮೇನಲ್ಲಿ ಆಗಬಹುದು. ಹೀಗಾಗಿ ಅಸ್ಸಾಂ ಒಂದು ರಾಜಕೀಯದ ಬಗ್ಗೆ ಗಮನವನ್ನ ಕೊಡಿ. ಅಸ್ಸಾಂನಲ್ಲಿ ನಾವು ಈ ಬಾರಿ ಮತ್ತೆ ವಿಜಯ ಪತಾಕೆಯನ್ನ ಆರಿಸಲೇಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಅವರಿಗೆ ಸೂಚನೆಯನ್ನ ಕೂಡ ನೀಡಿರುವಂಥದ್ದು.